ಎದೆ ಬಡಿತ ಇಂದಿಗೂ ಇರುವಂತಹ ಕೃಷ್ಣನ ವಿಗ್ರಹ ಇರುವಂತಹ ದೇವಾಲಯ ನಿಮಗೆ ಗೊತ್ತಿದೆಯಾ? ಜಾಲತಾಣಗಳಲ್ಲಿ ಸುಪರಿಚಿತರಾಗಿರುವವರಿಗೆ ಕೇಳಿದ ತಕ್ಷಣ ಪುರಿ ಜಗನ್ನಾಥ ಅಂತ ಅನ್ಕೊತಾರೆ. ಆದರೆ ಇದು ಜಗನ್ನಾಥಪುರಿ ಅಲ್ಲ, ರಾಜಸ್ಥಾನದ ಜೈಪುರಿನಲ್ಲಿ ಇರುವಂತಹ ದೇವಾಲಯ ಇದಾಗಿದೆ. ನಮ್ಮ ಕೃಷ್ಣಾಯನ ಸೀರೀಸಲ್ಲಿ ಇದು ಒಂದು ಪ್ರಮುಖವಾದಂತಹ ಕ್ಷೇತ್ರ. ಕೃಷ್ಣನ ಮೊಮ್ಮಗನಾದ ವಜ್ರನಾಭ ಕೃಷ್ಣನ ರೂಪವನ್ನು ಎಲ್ಲ ಜನರು ಕಾಣುವಂತೆ ವಿಗ್ರಹವನ್ನು ಕೆತ್ತಿಸಲು ಏರ್ಪಾಡು ಮಾಡುತ್ತಾನೆ. ಅರ್ಜುನನ ಸೊಸೆಯಾದಂತಹ ಉತ್ತರಾದೇವಿಯ ವರ್ಣನೆಗೆ ತಕ್ಕಂತೆ ಕೃಷ್ಣನ ವಿಗ್ರಹ ಮಾಡಿಸಲು ಮುಂದಾದ ವಜ್ರನಾಭ 3 ವಿಗ್ರಹ ಮಾಡಿಸುತ್ತಾನೆ. ಒಂದರಲ್ಲಿ ವಿಗ್ರಹದ ಪಾದಗಳು ಕೃಷ್ಣನ ಪಾದದಂತೆ ಇರುತ್ತದೆ, ಇನ್ನೊಂದರಲ್ಲಿ ಹೃದಯ ಕೃಷ್ಣನಂತೆ ಇರುತ್ತದೆ, ಇನ್ನೊಂದರಲ್ಲಿ ದೇವರ ಮುಖದಂತೆ ಈ ವಿಗ್ರಹದ ಮುಖ ಆಗುತ್ತದೆ. ಈ 3 ವಿಗ್ರಹಗಳು ವೃಂದಾವನದಲ್ಲಿ ಪೂಜೆಗೊಳ್ಳುತ್ತಿರುತ್ತದೆ. ವಿದೇಶಿ ಆಕ್ರಾಂತರಿಗೆ ಭಯಪಟ್ಟಂತಹ ಅಲ್ಲಿಯ ಸ್ಥಳದ ಅರ್ಚಕರು ಅದನ್ನು ಬದಲಾಯಿಸಿ ಬೇರೆ ಜಾಗಕ್ಕೆ ಕೊಂಡೊಯ್ಯುತ್ತಾರೆ. ಹಾಗಾಗಿ ಈ ವಿಗ್ರಹವು ಇವತ್ತು ರಾಜಸ್ಥಾನ್ ರಾಜ್ಯದ ಜೈಪುರ್ ನಗರದಲ್ಲಿ ಇದೆ. ಜೈಪುರ್ನ ಮಹಾರಾಜರು ಆ ವಲಸೆ ಬಂದಂತಹ ಅರ್ಚಕರಿಗೆ ಆಶ್ರಯ ಕೊಟ್ಟು ಅವರ ಊರಿನಲ್ಲೇ ಒಂದು ಮಂದಿರ ನಿರ್ಮಾಣ ಮಾಡಿ ಅಲ್ಲಿಯೇ ಅವರನ್ನು ಇರಿಸಿ ಕೃಷ್ಣನ ಪೂಜೆ ಮಾಡಲು ಪ್ರಾರ್ಥಿಸುತ್ತಾರೆ. ಅಂದಿನಿಂದ ಆ ವಿಗ್ರಹಗಳು ಜೈಪುರಿನಲ್ಲಿಯೇ ಇದ್ದು ಭಕ್ತರಿಂದ ಪೂಜಿಸಲ್ಪಡುತ್ತದೆ. ಕಾಲಾಂತರದಲ್ಲಿ ಬ್ರಿಟಿಷ್ ಮೇಲಧಿಕಾರಿ ಒಬ್ಬ ನಮ್ಮ ಹಿಂದೂಸ್ತಾನದ ಸಂಸ್ಕೃತಿಯ ಬಗ್ಗೆ ಇರುವಂತಹ ಒಲವನ್ನು ಕಂಡ ಜೈಪುರ್ನ ಮಹಾರಾಜ ಅವನಿಗೆ ಈ ವಿಗ್ರಹದ ದರ್ಶನ ಮಾಡಿಸಲೆಂದು ದೇವಾಲಯದ ಬಳಿ ಕರೆದು ತರುತ್ತಾನೆ. ಅಲ್ಲಿಯವರೆಗೂ ಭಾರತೀಯ ಸಂಸ್ಕೃತಿಯ ಒಲವಿರುವಂತಹ ಆ ಬ್ರಿಟಿಷ್ ಅಧಿಕಾರಿ ದೇವಾಲಯದಲ್ಲಿ ಬಂದು ಅರ್ಚಕರು ಭಗವಂತನಿಗೆ ಪೂಜೆ ಮಾಡುವ ವಿಧಿಯನ್ನು ನೋಡುತ್ತಾನೆ. ಜೀವ ಇರದೇ ಇರುವಂತಹ ಆ ವಿಗ್ರಹಕ್ಕೆ ದಿನವೂ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ತೊಡಿಸಿ, ಆಭರಣಗಳು ಹೂವುಗಳಿಂದ ಅಲಂಕಾರ ಮಾಡಿ ಮತ್ತೆ ನೈವೇದ್ಯಕ್ಕೆ ಮನುಷ್ಯರ ಹಾಗೆ ಭೋಜನವನ್ನು ಸಿದ್ಧಿಪಡಿಸುವುದನ್ನು ನೋಡಿ ಅವನು ಹಾಸ್ಯ ಮಾಡುತ್ತಾನೆ. ಆಗ ಅಲ್ಲಿನ ಅರ್ಚಕರು ಇದು ಸಾಕ್ಷಾತ್ ಕೃಷ್ಣನ ವರ್ಣನೆಯಂತೆ ಮಾಡಿರುವಂತಹ ವಿಗ್ರಹ, ಇವತ್ತಿಗೂ ಆ ಕೃಷ್ಣನ ವಿಗ್ರಹದ ಹೃದಯ ಬಡಿಯುತ್ತದೆ ಎಂದು ಆ ಅಧಿಕಾರಿಗೆ ಹೇಳುತ್ತಾರೆ. ಇದನ್ನು ಪರೀಕ್ಷಿಸಿ ನೋಡಬೇಕೆಂದು ಆ ಬ್ರಿಟಿಷ್ ಅಧಿಕಾರಿ ಅವನ ಕೈಯಿನಲ್ಲಿದ್ದಂತಹ ವಾಚ್ ಅನ್ನು ದೇವರಿಗೆ ಸಮರ್ಪಣೆ ಮಾಡಲು ಹೇಳುತ್ತಾರೆ. ಆ ವಾಚ್ ನ ಸ್ಪೆಷಾಲಿಟಿ ಏನೆಂದರೆ ನಾಡಿ ಬಡಿತ ಇರುವಂತಹ ವ್ಯಕ್ತಿ ಧರಿಸಿದರೆ ಆ ವಾಚ್ ನಡೆಯುತ್ತದೆ. ಈಗ ನಾವು ನೋಡುವಂತೆ ಸೆಲ್ ಹಾಕುವಂತಹ ವಾಚ್ಗಳ ಮುಂಚೆ ಇದ್ದದ್ದು ಕೀ ಇಂದ ನಡೆಯುವಂತಹ ಗಡಿಯಾರಗಳು, ಅದಕ್ಕಿಂತ ಮುಂಚೆ ಇದ್ದದ್ದು ಈ ಪಲ್ಸ್ ರೇಟಿನಿಂದ ಓಡುವಂತಹ ಗಡಿಯಾರ. ಈ ತರುವಂತಹ ಒಂದು ಅಪೂರ್ವವಾದಂತಹ ವಾಚ್ ಅನ್ನ ಆ ಅಧಿಕಾರಿ ಕೃಷ್ಣನಿಗೆ ಧರಿಸುವಂತೆ ಹೇಳುತ್ತಾನೆ. ಅದನ್ನು ಧರಿಸಿದಂತಹ ಅರ್ಚಕರು ಕೃಷ್ಣನ ನಾಡಿ ಬಡಿಯುತ್ತಿದೆ, ಆದ್ದರಿಂದಲೇ ಆ ವಾಚ್ ಕೂಡ ನಡೆಯುವುದನ್ನು ಬ್ರಿಟಿಷ್ ಅಧಿಕಾರಿಗೆ ತೋರಿಸುತ್ತಾರೆ. ಅದನ್ನು ಕಂಡಂತಹ ಬ್ರಿಟಿಷ್ ಅಧಿಕಾರಿ ಅಚ್ಚರಿಗೊಂಡು ಕೃಷ್ಣನ ದಿವ್ಯ ಶಕ್ತಿಗೆ ಶರಣಾಗುತ್ತಾನೆ. ಇದು ಬರೀ 200 ವರ್ಷದ ಮುಂಚೆ ಜೈಪುರಲ್ಲಿ ನಡೆದ ವಿಷಯ ಅಲ್ಲ. ಆ ವಾಚ್ ಇವತ್ತಿಗೂ ಶ್ರೀಕೃಷ್ಣನ ಕೈಯಲ್ಲಿ ಇದೆ. ಅವತ್ತಿನಿಂದ ಇವತ್ತಿನ ತನಕವೂ ಆ ವಾಚ್ ನಡೆಯುತ್ತಲಿದೆ. ಇದು ಕೃಷ್ಣಾಯನದ ಸೀರೀಸ್ ಅಲ್ಲಿ ನೋಡಿರುವಂತಹ ಒಂದು ಕೃಷ್ಣನ ವಿಗ್ರಹದ ಆಶ್ಚರ್ಯ.